ದೃಷ್ಟಿಕೋನಕ್ಕೆ ಸ್ವಾಗತ. ಇತ್ತೀಚೆಗೆ ನನ್ನ ಫ್ರೆಂಡ್ ಹತ್ರ ಮಾತಾಡುವಾಗ ಹುಡುಗರ ಬಗ್ಗೆ ಮಾತು ಬಂದಿತ್ತು. ಎಷ್ಟು ಜನ ಮಕ್ಕಳು ಅಂತ ಕೇಳಿದೆ. ಅದಕ್ಕೆ ಅವನು ಹೇಳಿದ್ದು, ಒಬ್ಬನೇ ಮಗ, ನಾವು ಒಬ್ಬನೇ ಸಾಕು ಅಂತ ಅಂದ್ಕೊಂಡಿದ್ದೀವಿ. ಇಬ್ಬರ ಮೇಲೆ ಖರ್ಚಾಗೋದನ್ನು ಒಬ್ಬನ ಮೇಲೆ ಖರ್ಚು ಮಾಡಿ ಬೆಳೆಸಿದರೆ ಅವನಿಗೆ ಒಳ್ಳೆ ಭವಿಷ್ಯ ಇರುತ್ತೆ ಅಂತ ಹೇಳಿದ. ಹಾಗೆ ಮಾತಲ್ಲಿ ಕೇಳಿದೆ, ಬೆಳೆಸೋದಕ್ಕೆ ಅಷ್ಟೊಂದು ಖರ್ಚಾಗುತ್ತಾ ಅಂತ. ಅವನು ಹೇಳಿದ್ದು, ಬರೀ ಓದಿಸೋಕ್ಕೆ ಆಗೋ ಖರ್ಚಲ್ಲೇ ತುಂಬ ಕುಟುಂಬಗಳು ವರ್ಷ ಪೂರ್ತಿ ಬದುಕ್ತಿದ್ದಾರೆ ಅಂತ. ಆ ಕ್ಷಣ ನನ್ನ ಅನಿಸಿಕೆ, ಪ್ರಭುತ್ವಗಳು ಪಾಪ್ಯುಲೇಷನ್ ಕಂಟ್ರೋಲ್ಗೋಸ್ಕರ ತುಂಬ ಕಷ್ಟಪಟ್ಟರೆ ಈ ಪ್ರೈವೇಟ್ ಎಜುಕೇಷನ್ ಸಿಸ್ಟಮಿಂದ ಇದು ಸರಳವಾಯಿತಾ? ಒಬ್ಬರನ್ನೇ ಸಂಪೂರ್ಣವಾಗಿ ಓದಿಸೋಣ ಅಂತ ಕೆಲವೊಂದು ಜನರ ಅಭಿಪ್ರಾಯ. ಈ ವಿಷಯದ ಬಗ್ಗೆ ನೀವು ಏನಂತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಈಗ ಕೆಲವೊಂದು ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಸ್ಕೂಲ್ ಫೀಸ್. ಮೇ ತಿಂಗಳು ಬರ್ತಾ ಇದ್ದ ಹಾಗೆ ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಯಾಕಂದರೆ ಜೂನಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗ್ತವೆ. ಸ್ಕೂಲ್ ಫೀಸ್ಗಳನ್ನು ಕಟ್ಟಬೇಕು ಅಂತಂದರೆ ಸಾಲ ಮಾಡೋ ಪರಿಸ್ಥಿತಿ. ಕೆಲವೊಂದು ಸ್ಕೂಲ್ಗಳಲ್ಲಿ ಸ್ಕೂಲ್ ಫೀಸ್ ಪೂರ್ತಿ ಮುಂಚೆನೇ ಕಟ್ಟಬೇಕು. ಕೆಲವೊಂದು ಸ್ಕೂಲ್ಗಳು 2 ಟರ್ಮಲ್ಲಿ ಪೇ ಮಾಡೋ ಅವಕಾಶ ಕೊಡ್ತಾರೆ. ಈ ಸ್ಕೂಲ್ಗಳಲ್ಲಿ ಮಕ್ಕಳನ್ನು ಸೇರಿಸುವವರು ಎಲ್ಲ ಬಿಸ್ನೆಸ್ ಮಾಡೋರೇ ಆಗಿರೋದಿಲ್ಲ. ನಾರ್ಮಲ್ ಎಂಪ್ಲಾಯೀಸೂ ಇರ್ತಾರೆ. ಪ್ರತಿ ತಿಂಗಳು ಸಂಬಳ ಬಂದ ನಂತರ ಮನೆ ನಡೆಸುವ ಸಾಮಾನ್ಯರು. ನನ್ನ ಪ್ರಶ್ನೆ ಏನಂದರೆ, ಯಾಕೆ ಸ್ಕೂಲ್ ಫೀಸ್ಗಳು ಪ್ರತಿ ತಿಂಗಳು ಕಟ್ಟೋ ಹಾಗಿಲ್ಲ? ಈ ಸಾಮಾನ್ಯ ಜನತೆಗೆ ಹೆಲ್ಪ್ ಮಾಡುವ ಉದ್ದೇಶದಿಂದ ಇರ್ತಕ್ಕಂಥ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಯಾಕೆ ಮುಂಚೆನೇ ಫುಲ್ ಫೀಸ್ ಕಟ್ಟಿಸ್ಕೊಳ್ತಾರೆ, ಇಲ್ಲ 2 ಟರ್ಮಲ್ಲಿ ಕಟ್ಟಿಸ್ಕೊಳ್ತಾರೆ? ಇದು ನಿಜವಾಗ್ಲೂ ಅರ್ಥ ಆಗಲಾರದ ವಿಷಯ. ಒಂದು ವಿಷಯ ಗಮನಿಸಿದ್ದೀರಾ? ನಾನು ಪ್ರೈವೇಟ್ ಸ್ಕೂಲ್ಗೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಹೇಳಿದೆ. ಈ ಪ್ರೈವೇಟ್ ಸ್ಕೂಲ್ಗೂ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಗೂ ಏನು ಸಂಬಂಧ? ಫಸ್ಟ್, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದರೆ ಏನು? ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದರೆ ಜನರಿಗೆ ಸೇವೆ ಮಾಡುವ ಉದ್ದೇಶದಿಂದ ನಡೆಯುವ ಸಂಸ್ಥೆ. ಈ ಸಂಸ್ಥೆ ಯಾವ ರೀತಿಯ ಲಾಭ ಗಳಿಸೋ ಹಾಗಿಲ್ಲ. ಉದಾಹರಣೆಗೆ 35,000 ಖರ್ಚು ಮಾಡಿ ಒಂದು ಲ್ಯಾಪ್ಟಾಪನ್ನು ತಂದು ಅದನ್ನು ಲಾಭ ಇಲ್ಲದೆ ಮಾರಬೇಕು ಅಂದರೆ ಅದಕ್ಕೆ ಆಗುವ ಮೇಂಟೆನೆನ್ಸ್ ಖರ್ಚು ಮಾತ್ರ ಸೇರಿಸಿ ಮಾರಬಹುದು. ಮೇಂಟೆನೆನ್ಸ್ ಖರ್ಚು ಒಂದಕ್ಕೆ 500 ರೂಪಾಯಿ ಆಗಿದೆ ಅಂತಂದರೆ 35,500ಗೆ ಮಾರಿದಾಗ ಯಾವುದೇ ರೀತಿಯ ಲಾಭ ಬರಲ್ಲ. ಲಾಭ ಇಲ್ಲದೆ ಈ ರೀತಿ ಕೆಲಸ ಯಾಕೆ ಮಾಡ್ತಾರೆ? ಮುಂಚೆ ಹೇಳಿದಾಗೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಜನರಿಗೆ ಸೇವೆ ಮಾಡುವ ಉದ್ದೇಶದಿಂದ ಒಂದು ಟ್ರಸ್ಟ್ ಅಥವಾ ಸೊಸೈಟಿಯಾಗಿ ಸೇವೆಯನ್ನು ಮಾಡುತ್ತೆ. ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಯಾವುದೇ ಖಾಸಗಿ ಶಾಲೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿರುತ್ತೆ. ಇಬ್ಬರ ಮಕ್ಕಳನ್ನು ಓದಿಸುವ ತಂದೆ ತಾಯಿಗೆ ಈ ಪ್ರಶ್ನೆ, ನಿಜವಾಗ್ಲೂ ಈ ಪ್ರೈವೇಟ್ ಸ್ಕೂಲ್ಸ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಥರ ಕೆಲಸ ಮಾಡ್ತಾ ಇದ್ದಾವ? ಮುಂಚೆ ಇಬ್ಬರನ್ನು ಓದಿಸುವಾಗ 1000 ಲೆಕ್ಕದಲ್ಲಿ ಮಾತಾಡ್ತಿದ್ವಿ, ಈಗ ಲಕ್ಷಗಳ ಲೆಕ್ಕದಲ್ಲಿ ಮಾತಾಡ್ತಾ ಇದ್ದೇವೆ. ಅವಾಗನಿಸಿತ್ತು ನನ್ನ ಫ್ರೆಂಡ್ ಹೇಳಿದ್ದು ನಿಜ ಅಂತ. ಯಾಕಂದರೆ ಈ ಪ್ರೈವೇಟ್ ಸ್ಕೂಲ್ಗಳಿಗೆ ಕಟ್ಟುವ 1 ವರ್ಷದ ಫೀಸಿಂದ ನಿಜವಾಗ್ಲೂ ಒಂದು ಕುಟುಂಬ 1 ವರ್ಷ ಜೀವನ ಮಾಡ್ಬೋದು. ನೆಕ್ಸ್ಟ್ ವಿಚಾರ, ಸ್ಕೂಲ್ ಡ್ರೆಸ್. ಸ್ಕೂಲ್ ಯಾರ ಹತ್ರ ಹೇಳಿದರೆ ಅವ್ರ ಹತ್ರನೇ ಹೋಗಿ ನಾವು ಸ್ಕೂಲ್ ಡ್ರೆಸ್ ತಗೋಬೇಕು. ಬೇರೆ ಕಡೆ ನಾವು ಸ್ಕೂಲ್ ಡ್ರೆಸ್ ಹೊಲಿಸೋ ಹಾಗಿಲ್ಲ ಅಥವಾ ಖರೀದಿ ಮಾಡೋ ಹಾಗಿಲ್ಲ. ಯಾಕಂದರೆ ಡ್ರೆಸ್ ಮೇಲೆ ಸ್ಕೂಲಿನ ಲೋಗೋ ಹಾಕಿರ್ತಾರೆ. ಮುಂಚೆ ನಾವು ಓದುವಾಗ ಟೈ ಮತ್ತು ಬೆಲ್ಟ್ ಮೇಲೆ ಲೋಗೋ ಇರ್ತಾ ಇತ್ತು. ಉಳಿದಿದ್ದು ಬಟ್ಟೆ ಎಲ್ಲಾದರೂ ನಾವು ಹೊಲಿಸ್ಬೋದಾಗಿತ್ತು. ನಾವು ಬಟ್ಟೆ ತಗೊಂಡು ಹೊಲಿಸಿದಾಗ ಅದರ ರೇಟ್ ತುಂಬ ಕಮ್ಮಿ ಆಗುತ್ತೆ. ಡ್ರೆಸ್ಸಲ್ಲಿ 2 ಜೊತೆ ನಾರ್ಮಲ್ ಡ್ರೆಸ್, ಒಂದು ಸ್ಕೂಲ್ ಗ್ರೂಪ್ ಡ್ರೆಸ್. ಇದರಲ್ಲಿ ಒಂದು ವಿಚಾರ ಏನಂದರೆ, ನನ್ನ ಫ್ರೆಂಡು ಬ್ಯಾಂಕಲ್ಲಿ ಕೆಲಸ ಮಾಡ್ತಾನೆ. ಅವನಿಗೆ ಯಾವಾಗ ಟ್ರಾನ್ಸ್ಫರ್ ಆಗತ್ತೆ ಅಂತ ಅವನಿಗೆ ಗೊತ್ತಿಲ್ಲ. ಅವನು ಸ್ಕೂಲಲ್ಲಿ ನನಗೂ 1 ಜೊತೆ ಸಾಕು, ನಾನು ನಡ್ಸ್ಕೊಂಡು ಹೋಗ್ತೀನಿ ಅಂತ ಕೇಳಿದಾಗ, ನೀವು ಪೂರ್ತಿ ಸೆಟ್ ತಗೊಳ್ಬೇಕು, ಆ ರೀತಿ 1 ಸೆಟ್ ನಾವು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇದು ದಬ್ಬಾಳಿಕೆ ಅಲ್ವಾ? ನನ್ನ ಈ ಪ್ರಯತ್ನಕ್ಕೆ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಮೆಚ್ಚುಗೆ ತೋರಿ. ನಿಮ್ಮ ಈ ಪ್ರೋತ್ಸಾಹದಿಂದ ಹೊಸ ವಿಚಾರದ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತೇನೆ. ಈಗ ಮಾತಾಡೋ ವಿಚಾರ ಸ್ಕೂಲ್ ಬುಕ್ಸ್. ಈ ಬುಕ್ಸು ಅಷ್ಟೇ ಸ್ಕೂಲ್ ಡ್ರೆಸ್ ಥರ ಸ್ಕೂಲ್ನವರು ಎಲ್ಲಿ ಹೇಳಿದರೆ ಅಲ್ಲೇ ತಗೋಬೇಕು. NCERT
ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್. ಈ NCERT ಒಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್. ಇಲ್ಲಿ ತಜ್ಞರು ಸ್ಕೂಲ್ ಸಿಲೆಬಸ್ಸನ್ನು ರೆಡಿ ಮಾಡ್ತಾರೆ. ಆದರೆ ಎಷ್ಟು ಪ್ರೈವೇಟ್ ಸ್ಕೂಲ್ಸ್ ಇದನ್ನು ಫಾಲೋ ಮಾಡ್ತಿದ್ದಾವೆ? ಎಲ್ಲರೂ ಫಾಲೋ ಮಾಡೋ ಹಾಗಿದ್ದರೆ ಯಾವ ಬುಕ್ ಸ್ಟಾಲ್ ಎಲ್ಲಾದರೂ ಪರ್ಚೇಸ್ ಮಾಡಬಹುದು. ಆದರೆ ಈ ಪ್ರೈವೇಟ್ ಸ್ಕೂಲ್ಸ್ ಆ ರೀತಿ ಬಿಡಲ್ಲ. ಅವರು ಹೇಳಿದ್ದ ಬುಕ್ ಸ್ಟಾಲಲ್ಲಿ ಮಾತ್ರ ಬುಕ್ಸ್ ಪರ್ಚೇಸ್ ಮಾಡಬೇಕು. ಜನರಲ್ ಆಗಿ ಸಿಗುವಂಥ NCERT ಬುಕ್ಸ್ಗಿಂತ ಜಾಸ್ತಿ MRP ಇರ್ತವೆ ಈ ಪ್ರೈವೇಟ್ ಸ್ಕೂಲ್ಗಳು ರೆಕಮೆಂಡ್ ಮಾಡುವ ಬುಕ್ಸ್. ಇಲ್ಲಿ ನನ್ನ ಜೊತೆ ನಡೆದಿರ್ತಕ್ಕಂಥ ಒಂದು ಘಟನೆ ಹೇಳ್ತೀನಿ ಕೇಳಿ. ನನ್ನ ಮಗಳಿನ ಸ್ಕೂಲ್ ಬುಕ್ಸ್ ಖರೀದಿ ಮಾಡೋಕ್ಕೆ ಹೋಗಿದ್ದೆ. 2ನೇ ಕ್ಲಾಸ್ ಬುಕ್ಸ್ ಅಮೌಂಟ್ ಎಷ್ಟು ಅಂತ ಕೇಳಿದರೆ 8,000. 8,000 ಕೊಟ್ಟು ಬುಕ್ಸ್ MRPಗಳನ್ನು ಸೇರಿಸಿದರೆ 4,375 ಮಾತ್ರ ಬರ್ತಾ ಇದೆ. ನೀವು ಯಾಕೆ ಇಷ್ಟಕ್ಕೊಂದು ದುಡ್ಡು ತಗೊಳ್ತಿದ್ದೀರಾ ಅಂತ ಕೇಳಿದಾಗ ಬುಕ್ ಸ್ಟಾಲ್ ಅವರು ಹೇಳ್ತಾರೆ, ಸರ್ ಇದು ರಿಸೋರ್ಸ್ ಫೀಸ್ ಅಂತ ಸ್ಕೂಲ್ನವರು ಕಲೆಕ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ನಿಮಗೇನಾದರೂ ಡೌಟ್ ಇದ್ದರೆ ಸ್ಕೂಲಲ್ಲಿ ವಿಚಾರಿಸಿ. ಸರಿ, ನನಗೆ ಬಿಲ್ ಕೊಡಿ ಅಂತ ಕೇಳಿದೆ. ಆ ಬುಕ್ ಸ್ಟಾಲ್ನವರು ನನಗೆ ಕೊಟ್ಟಿರ್ತಕ್ಕಂಥ ಬಿಲ್ಲು ಟೆಕ್ಸ್ಟ್ ಬುಕ್ಸ್, ನೋಟ್ಸ್ ಆ್ಯಂಡ್ ಸ್ಟೇಷ್ನರಿ ಅಂತ ಬರೆದು ಅದಕ್ಕೆ 8,000 ಬರೆದಿದ್ದಾರೆ. ಆ ಬಿಲ್ ಮೇಲೆ GST ನಂಬರ್ ಸಮೇತ ಇಲ್ಲ. ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುತ್ತೆ ಬಿಲ್, ಬುಕ್ಸ್ ಲಿಸ್ಟು ಮತ್ತು ಬುಕ್ಸನ್ನು ಕೌಂಟ್ ಮಾಡೋ ವಿಡಿಯೋ. ನಾನು ಇದೇ ಪ್ರಶ್ನೆ ಸ್ಕೂಲಲ್ಲಿ ಕೇಳಿದಾಗ ಅವರು ಹೇಳ್ತಾರೆ, ನಾವು ಆ್ಯಕ್ಟಿವಿಟಿ ಕಂಡಕ್ಟ್ ಮಾಡಿದಾಗ ಪೇಪರ್ಸ್ ಮತ್ತು ಇತ್ಯಾದಿ ವಸ್ತುಗಳಿಗಾಗಿ ಈ ರಿಸೋರ್ಸ್ ಫೀಸ್ ಕಲೆಕ್ಟ್ ಮಾಡ್ತಿದ್ದೀವಿ ಅಂದರು. ಅವರು ಹೇಳಿರುವ ಇತ್ಯಾದಿ ವಸ್ತುಗಳಿಗೆ 4,000 ಬೇಕಾಗುತ್ತಾ? ಅವುಗಳಿಗೆ ಲೆಕ್ಕಪತ್ರ ಅನ್ನೋದೇ ಇಲ್ವಾ? ನಾನು ಹೇಳಿದೆ, ನೀವು ರಿಸೋರ್ಸ್ ಫೀಸ್ ಅಂತ ತಗೋಬೇಕು ಅಂದರೆ ಸ್ಕೂಲ್ ಫೀಸಲ್ಲೇ ತಗೊಳ್ಳಿ ಅಂತ ಹೇಳಿದೆ. ಡಿಸ್ಕಷನ್ ಸ್ವಲ್ಪ ಹೊತ್ತು ನಡೆದಿತ್ತು. ನಂತರ ಅವರು ಹೇಳ್ತಾರೆ, ಇಲ್ಲಿ ಓದಿಸಬೇಕು ಅಂದರೆ ಅಮೌಂಟ್ ಕಟ್ಟಲೇಬೇಕು, ಇಲ್ಲ ಅಂದರೆ ಬಿಡಿ. ನಾವು ಪ್ರಶ್ನೆ ಮಾಡೋದೇ ತಪ್ಪ? ನನ್ನ ಫ್ರೆಂಡ್ಸಿನ ಸಲಹೆ ಮೇರೆಗೆ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ RTI ಹಾಕಿದ್ದೇನೆ. ಅದರ ಬಗ್ಗೆ ಸರ್ಕಾರ ವಿಚಾರಣೆ ಮಾಡಿ ನನಗೆ ಸರಿಯಾದ ಮಾಹಿತಿ ಕೊಡುತ್ತೆ ಅಂತ ಸಂಪೂರ್ಣ ವಿಶ್ವಾಸ ಇದೆ. ನೆಕ್ಸ್ಟ್ ವಿಷಯ ಬಂದು ಟ್ರಾನ್ಸ್ಪೋರ್ಟೇಷನ್. ಈ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ಸೂ ಬಹಳ ಜಾಸ್ತಿ ಇರ್ತವೆ. ಇದರಲ್ಲಿ ಸಹ ಬಹಳ ಪ್ರೈವೇಟ್ ಸ್ಕೂಲ್ಗಳು ಒಂದು ವೆಂಡರ್ ಅಥವಾ ಪ್ರೈವೇಟ್ ಕಂಪನಿಯಿಂದ ಈ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಮಾಡಿಸ್ತಾರೆ. ಪ್ರೈವೇಟ್ ಸ್ಕೂಲ್ಗೆ ಫರ್ನಿಚರ್, ಕಂಪ್ಯೂಟರ್ಸ್, ಅದೇ ರೀತಿ ತುಂಬ ವಸ್ತುಗಳು ಬೇಕಾಗ್ತವೆ. ಈ ಸ್ಕೂಲ್ಗಳು ಯಾವುದೇ ವಸ್ತು ಪರ್ಚೇಸ್ ಮಾಡಬೇಕು ಅಂತಂದರೆ ಪ್ರೈವೇಟ್ ಕಂಪನಿ ಕಡೆಯಿಂದ ಪರ್ಚೇಸ್ ಮಾಡ್ತಾರೆ. ಈ ಪ್ರೈವೇಟ್ ಕಂಪನಿ ಯಾರ ಕಡೆ ಅವ್ರದ್ದು ಇರ್ಬೋದು ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ನಾನು ಎಲ್ಲರೂ ಇದೇ ರೀತಿ ಮಾಡ್ತಾರೆ ಅಂತ ಹೇಳಲ್ಲ, ಆದರೆ ಈ ವಿಷಯ ತುಂಬ ಆಲೋಚನೆ ಮಾಡತಕ್ಕದ್ದು. ಯಾಕಂದರೆ ಸ್ಕೂಲ್ ಡ್ರೆಸ್ ಮತ್ತು ಬುಕ್ಸ್ ವಿಚಾರದಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಪ್ರೈವೇಟ್ ಸ್ಕೂಲ್ಗೆ ಆ ವೆಂಡರ್ ನಡುವೆ ಲಿಂಕ್ ಇರಬಹುದು ಅಂತ. CBSE ತುಂಬ ಸರ್ಕ್ಯುಲರ್ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಅವರು ಹೇಳೋದು, ಪ್ರೈವೇಟ್ ಸ್ಕೂಲಲ್ಲಿ ಟೆಕ್ಸ್ಟ್ ಬುಕ್ ಸೇಲ್ ಮಾಡಬಹುದು, ಆದರೆ ಅವು NCERT ಬುಕ್ಸ್ ಆಗಿರಬೇಕು. ಇಲ್ಲ ಅಂದರೆ ಪ್ರೈವೇಟ್ ಸ್ಕೂಲ್ ಯಾವುದೇ ರೀತಿಯ ಬುಕ್ಸ್ ಮತ್ತು ಸ್ಕೂಲ್ ಡ್ರೆಸ್ ಸೇಲ್ ಮಾಡೋ ಹಾಗಿಲ್ಲ. ಮತ್ತು ಒಂದು ವೆಂಡರ್ನ ತೋರಿಸಿ ಅಲ್ಲೇ ಪರ್ಚೇಸ್ ಮಾಡಿ ಅಂತ ಹೇಳೋ ಹಾಗಿಲ್ಲ. ಇದು ಕ್ಲಿಯರ್ ಆಗಿ ನಿಮಗೆ ಕಾಣುವ CBSE ಕೊಟ್ಟಿರ್ತಕ್ಕಂಥ ಸರ್ಕ್ಯುಲರ್ ಅಲ್ಲಿ ಮೆನ್ಷನ್ ಆಗಿದೆ. ಯೂರಿನ್ ಇನ್ಫೆಕ್ಷನ್ ಇದು ರೆಗ್ಯುಲರ್ ಆಗಿ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡುವ ವಿಷಯ. ಈ ಪ್ರೈವೇಟ್ ಸ್ಕೂಲ್ಗಳು ಏನು ಹೈಜೀನ್ ಮೇಂಟೈನ್ ಮಾಡ್ತಿದ್ದಾವೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಮಕ್ಕಳನ್ನು ಪ್ರೈವೇಟ್ ಸ್ಕೂಲ್ಗೆ ಯಾಕೆ ಸೇರಿಸ್ತಾ ಇದ್ದೀವಿ? ನಮ್ಮ ಜೀವನದಲ್ಲಿ ಒಳ್ಳೆಯ ಲೈಫ್ ಲೀಡ್ ಮಾಡಬೇಕು ಅಂತ ಕನಸು ಕಟ್ಕೊಂಡಿರ್ತೇವೆ, ಆದರೆ ಆ ಕನಸು ನೆನಸಾಗೋದೇ ಇಲ್ಲ. ಅದಕ್ಕಾಗಿ ಅಟ್ಲೀಸ್ಟ್ ಆ ಒಳ್ಳೆಯ ಲೈಫು ನಮ್ಮ ಮಕ್ಕಳಿಗೆ ಬರಲಿ ಅನ್ನೋದು ಒಂದು ಆಸೆ. ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಿಸ್ಬೇಕು ಅನ್ನೋ ಮುಖ್ಯ ಕಾರಣದಿಂದ ನಮ್ಮ ಮಕ್ಕಳನ್ನು ಪ್ರೈವೇಟ್ ಸ್ಕೂಲ್ಗೆ ಸೇರಿಸ್ತಾ ಇದ್ದೀವಿ. ವಿದ್ಯೆ ಮತ್ತು ವೈದ್ಯ ಎಲ್ಲ ಜನರಿಗೆ ಫ್ರೀಯಾಗಿ ಸಿಗಬೇಕು ಅನ್ನೋದು ನನ್ನ ಆಸೆ. ಗೌರ್ಮೆಂಟ್ ಸ್ಕೂಲ್ ಅಥವಾ ಪ್ರೈವೇಟ್ ಸ್ಕೂಲ್ ಎಲ್ಲಿ ಓದಿಸಿದರೂ ಎಜುಕೇಷನ್ ಫ್ರೀಯಾಗಿ ಸಿಗಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಹೆಜ್ಜೆ ಇಡಬೇಕು. ಆವಾಗ ಖಂಡಿತವಾಗಿ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಬೆಳೆಯುತ್ತೆ. ಯಾಕಂದರೆ
ಈಗಿನ ಕಾಲದಲ್ಲಿ ಸಾಮಾನ್ಯ ಜನರ ಜೇಬು ವಿದ್ಯೆಗೋಸ್ಕರ ಮತ್ತು ವೈದ್ಯಕ್ಕೋಸ್ಕರ ಖಾಲಿಯಾಗ್ತಾ ಇದೆ. ಇದು ದೃಷ್ಟಿಕೋನ ಬದಲಾವಣೆಗಾಗಿ ಸಣ್ಣ ಪ್ರಯತ್ನ.